ಯೋಧಕ್ಕೆ ಬಿಎಂಆರ್ಸಿಎಲ್ ಸಜ್ಜಾಗಿದೆ. ಶೀಘ್ರವೇ ವಾಟರ್ ಪ್ರೂಫಿಂಗ್ ಕಾಮಗಾರಿ ಆರಂಭಿಸುವಂತ ಸಾಧ್ಯತೆ ಇದೆ. ಹಸಿರು ಮತ್ತು ನೇರಳೆ ಮಾರ್ಗದ ಎಲ್ಲಾ ನಿಲ್ದಾಣದಲ್ಲೂ ಕೂಡ ಈ ಕಾಮಗಾರಿ ಶುರುವಾಗುತ್ತೆ. ಈಗಾಗಲೇ ಮಳೆ ಬಂತು ಅಂದ್ರೆ ಸಾಕು, ಕೆಲ ನಿಲ್ದಾಣಗಳಲ್ಲಿ ನೀರು ಸೋರಿಕೆ ಆಗ್ತಾ ಇದೆ. ಹೀಗಾಗಿ ಶೀಘ್ರವೇ ವಾಟರ್ ಪ್ರೂಫಿಂಗ್ ಕಾಮಗಾರಿಯನ್ನ ಶುರು ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಕಾಮಗಾರಿ ಪೂರ್ಣಕ್ಕೆ 1.5 ವರ್ಷ ತೆಗೆದುಕೊಳ್ಳೋ ಸಾಧ್ಯತೆ ಇದೆ. ಬಟ್ ಅಷ್ಟು ಟೈಮ್ ತೆಗೆದುಕೊಂಡ್ರೆ ಹೇಗಾಗುತ್ತೆ ಅಂತ ಪ್ರಯಾಣಿಕರನ್ನ ಅನಾನುಕೂಲತೆ ಉಂಟಾಗಬಾರ್ದಲ್ಲ ಅವರಿಗೆ, ಆ ರೀತಿಯಾಗಿ ಹೇಗೆ ನಡೆಸ್ಕೊಡ್ತಾರೆ ಅನ್ನೋದು ಕೂಡ ಗೊತ್ತಾಗಬೇಕಿದೆ. ಇನ್ನು ಬಿಎಂಆರ್ಸಿಎಲ್ ಆಡಳಿತ ವರ್ಗದಿಂದ ಸಿಕ್ಕಿರುವಂಥ ಮಾಹಿತಿ ಇದು. ಈ ರೀತಿಯಾಗಿ ವಾಟರ್ ಪ್ರೂಫಿಂಗ್ ಕಾಮಗಾರಿ ಆಗಬೇಕು ಅಂದರೆ 1.5 ವರ್ಷ ಸಮಯ ಬೇಕು ಅಂತ ಹೇಳಿದ್ದಾರಂತೆ. ಬಟ್ ಆ ಕಾಮಗಾರಿ ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿ ಮಾರ್ಗಗಳ ಬದಲಾವಣೆ ಆಗುತ್ತೆ, ಅದಕ್ಕೆ ಇಷ್ಟೆಲ್ಲ ಟೈಮ್ ತೆಗೆದುಕೊಳ್ತಾರೆ ಅಂದರೆ ಮೆಟ್ರೋ ಮೇಲೆ ಡಿಪೆಂಡ್ ಆಗಿರುವಂಥ ಪ್ರಯಾಣಿಕರ ಗತಿ ಏನು, ಇವೆಲ್ಲ ಪ್ರಶ್ನೆಗಳು ಸಹಜವಾಗಿಯೇ ರೈಸ್ ಆಗುತ್ತೆ. ಯಾಕೆಂದರೆ ಬೆಂಗಳೂರಿನ ಜೀವನಾಡಿ ಆಗಿಬಿಟ್ಟಿದೆ ಮೆಟ್ರೋ ಈಗ. ಹಾಗಾಗಿ ಮೆಟ್ರೋ ಮೇಲೆ ಡಿಪೆಂಡ್ ಆಗಿರುವಂಥ ಪ್ರಯಾಣಿಕರು ಏನು ಮಾಡಬೇಕಾ ಸಂದರ್ಭದಲ್ಲಿ ಅನ್ನುವಂಥ ಪ್ರಶ್ನೆ ಕೂಡ ಇರುತ್ತೆ. ಮತ್ತು ಹಂತ ಹಂತವಾಗಿ ಹೇಗಿದು ಅನುಷ್ಠಾನಕ್ಕೆ ಬರುತ್ತೆ. ಕಾಮಗಾರಿ ಶುರುವಾಗಬೇಕು ಅಂದರೆ ಎಲ್ಲ ಕಡೆ ಒಂದೇ ಸಮನೆ ಅಗ್ಗದಾಗದು ಯಾವ ರೀತಿ ರಸ್ತೆಗಳನ್ನ ಬಿಡ್ತಾರಲ್ಲ ಹಾಗಾಗಬಾರ್ದು. ಒಂದೊಂದೇ ಮೆಟ್ರೋ ಸ್ಟೇಷನ್ಗಳನ್ನು ಗುರಿಯಾಗಿಟ್ಕೊಂಡು ಈ ಒಂದು ವಾಟರ್ ಪ್ರೂಫಿಂಗ್ ಕಾಮಗಾರಿಯನ್ನು ಶುರು ಮಾಡಬೇಕಾಗುತ್ತೆ. ಶೀಘ್ರದಲ್ಲೇ ಆ ಒಂದು ಕಾಮಗಾರಿ ಮುಗಿಸ್ಬೇಕಾಗುತ್ತೆ. ಇಲ್ಲಿ ರಸ್ತೆ ಕಾಮಗಾರಿ ಹೆಂಗೆ ಮಾಡ್ತಾರಲ್ಲ ಬೇಕಾಬಿಟ್ಟಿಯಾಗಿ ಹಾಗೆ ಮಾಡೋ ಹಾಗಿಲ್ಲ. ಯಾಕೆಂದರೆ ಪ್ರಯಾಣಿಕರು ಪ್ರತಿನಿತ್ಯವೂ ಕೂಡ ಮೆಟ್ರೋದಲ್ಲಿ ಓಡಾಡ್ತಿರ್ತಾರೆ, ಮೆಟ್ರೋದಲ್ಲೇ ಕೆಲಸ ಕಾರ್ಯಗಳಿಗೆ ಹೋಗ್ತಿರ್ತಾರೆ. ಅಂಥ ಸಂದರ್ಭದಲ್ಲಿ 1.5 ವರ್ಷಗಳ ಕಾಲ ನೀವು ಇದನ್ನೇ ಮಾಡ್ಕೊಂಡು ಕೂರ್ತೀರಾ ಅಂದರೆ ಆಗೋದಿಲ್ಲ. ಹಾಗಾಗಿ ಎಷ್ಟು ಈ ಮೆಟ್ರೋ ಸ್ಟೇಷನ್ಗಳಿದ್ದಾವೆ ಆ ಎಲ್ಲ ಮೆಟ್ರೋ ಸ್ಟೇಷನ್ಗಳನ್ನು ಕೂಡ ಗುರಿಯಾಗಿಟ್ಕೊಂಡು ಹಂತ ಹಂತವಾಗಿ ಈ ಒಂದು ಕಾಮಗಾರಿಯನ್ನು ಮಾಡಬೇಕಾಗುತ್ತೆ. ಎಲ್ಲವನ್ನೂ ಕೂಡ ನೀವು ಒಟ್ಟಿಗೆ ಶುರು ಮಾಡ್ತೀರಾ, ಒಟ್ಟಿಗೆ ಮುಗಿಸ್ತೀರಾ ಅಂದರೆ 1.5 ವರ್ಷ ಅಲ್ಲ, ನೀವು 3 ವರ್ಷ ತೆಗೆದುಕೊಂಡ್ರೂ ಕೂಡ ಆಶ್ಚರ್ಯ ಇಲ್ಲ. ಅದ್ರ ಬದಲಾಗಿ ಹಂತ ಹಂತವಾಗಿ ಇಷ್ಟಿಷ್ಟು ಮೆಟ್ರೋ ಸ್ಟೇಷನಲ್ಲಿ ನೇರಳೆ ಮಾರ್ಗ, ಹಸಿರು ಮಾರ್ಗ ಎಲ್ಲೆಲ್ಲಿ ಕಾಮಗಾರಿ ಬೇಗ ಮುಗಿಬಹುದು, ಎಷ್ಟು ದಿನಗಳು ತೆಗೆದುಕೊಳ್ಳುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಂದಾಜು ಬಿಎಂಆರ್ಸಿಎಲ್ ಇಲಾಖೆಗೆ ಇರಬೇಕಾಗುತ್ತೆ. ಹೇಗೋ ಬೇಕಾಬಿಟ್ಟಿಯಾಗಿ ಜನರಿಗೆ ಅನಾನುಕೂಲ ಆದರೂ ಪರವಾಗಿಲ್ಲ ಅಂತ ನೀವೇನಾದರೂ ಈ ಕಾಮಗಾರಿ ಮಾಡೋದಕ್ಕೆ ಇಳಿದ್ರಿ ಅಂತ ಅಂದರೆ ಜನರ ಆಕ್ರೋಶಕ್ಕೆ ಗುರಿ ಆಗಬೇಕಾಗುತ್ತೆ. ಹಾಗಾಗಿ ಯಾವ ರೀತಿ ಪ್ಲಾನ್ ಮಾಡ್ಕೊಳ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮಳೆಗಾಲ ಶುರುವಾಗುವಷ್ಟರೊಳಗೆ ಮುಗಿಬೇಕು. ಬಟ್ ಇವ್ರು ಹೇಳ್ತೀರಾ ಇರೋದು 1.5 ವರ್ಷ ಬೇಕಾಗುತ್ತೆ ಅಂತ. ಅಂದರೆ ಮುಂದಿನ ಮಳೆಗಾಲದವರೆಗೂ ಕೂಡ ಇದಕ್ಕೆ ಸಮಯ ಬೇಕು ಅಂತ ಇವ್ರು ಹೇಳ್ತಾ ಇರೋದು. ಅದ್ರ ಪ್ರಕಾರನೇ ಆಗುತ್ತಾ ಅಥವಾ ಏನಾದರೂ ಒಂದಷ್ಟು ವೇಗವಾಗಿ ಕಾಮಗಾರಿ ಮಾಡೋದಕ್ಕೆ ಅಂತ ಏನಾದರೂ ಟೆಂಡರ್ ಕೊಟ್ಟು ಅದ್ರ ಪ್ರಕಾರ ಮಾಡಿಸ್ತಾರಾ, ಅದನ್ನು ಕೂಡ ನೋಡಬೇಕಾಗಿದೆ. 1.5 ವರ್ಷ ಅಂದರೆ ಅಲ್ಲಿವರೆಗೂ ಏನು ಮಾಡಬೇಕಾಗುತ್ತೆ ಜನರು? ಈ ರೀತಿಯಾಗಿ ಮೆಟ್ರೋ ಸ್ಟೇಷನ್ಗಳಲ್ಲಿ ನೀರು ಸುರಿತಾ ಇದ್ರು, ಸೋರಿಕೆ ಆಗ್ತಾ ಇದ್ರು, ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಕೂಡ ಅದ್ರ ಮಧ್ಯೆನೇ ಪ್ರಯಾಣ ಮಾಡಬೇಕಾ? ಇಂಥ ಪ್ರಶ್ನೆ ಇದ್ದೇ ಇರುತ್ತೆ. ಹಾಗಾಗಿ ಬಿಎಂಆರ್ಸಿಎಲ್ ಇಲಾಖೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲೀನಾಗಿ ಪ್ಲಾನಿಂಗ್ ಮಾಡ್ಕೊಂಡು ಮಾಡಿದರೆ ಸೂಕ್ತವಾಗಿರುತ್ತೆ. ಸೂಕ್ತ ರಸ್ತೆ ಇಲ್ಲ, ಇಲ್ಲಿನ ಜನರ ಗೋಳನ್ನ